ಇನ್ನೊಂದು ವಿಚಾರ ಒಂದು ಹೇಳ್ತಿದ್ದೀರಿ ಒಂದು ಸಕ್ಸಸ್ ಸಿಕ್ಕಾಗ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಫೀಲ್ ಮಾಡೋಕ್ಕೆ ಅವಕಾಶ ಸಿಕ್ಕರೆ ಸಾಕಂತಿರ್ತೀವಿ. ಬಟ್ ಸುದೀಪ್ ಸರ್ ಈ ಪ್ರಶಸ್ತಿಯನ್ನು ರಿಜೆಕ್ಟ್ ಮಾಡಿದಾಗ ಎಲ್ರಿಗೂ ಕೂಡ ಶಾಕ್ ಆಗಿರುವಂಥದ್ದು. ಜೊತೆಗಿದ್ದಂಥ ಜರ್ನಿ, ಹಾಗಾಗಿ ಆಪ್ತರು ಆ ಜರ್ನಿ ನೋಡಿರ್ತೀರ. ನೀವು ಅನ್ಕೋತಿರ್ತೀರಿ ಒಬ್ಬ ನಟ ಆಗಿ ನನಗೊಂದು ಐಡೆಂಟಿಟಿ ಸಿಕ್ಕೋ ಒಂದಿಷ್ಟು ಗುರ್ಸೋಂಥ ಕೆಲಸ ಆಗಬೇಕಂತ. ಬಟ್ ಇದು ಎಂಥದ್ದು ಅಂತ ಈ ಸ್ಯಾಕ್ರಿಫೈಸ್ ಹಿಂದಿನ ಕಾರಣ ಏನಿರ್ಬೋದು ಅಂತ ಪ್ರಶಸ್ತಿಗಳು? ಸರ್, ನಾನು ಇದನ್ನು ಯಾರಿಗೂ ಹೋಲ್ಸೋಕ್ಕಾಗಲ್ಲ, ಯಾರಿಗೂ ಇದನ್ನು ಕಂಪೇರ್ ಮಾಡೋಕ್ಕಾಗಲ್ಲ ಸರ್. ಬಟ್ ನಾನು ಒಬ್ಬ ಆರ್ಟಿಸ್ಟಾಗಿ, ಒಬ್ಬ ವ್ಯಕ್ತಿಯಾಗಿ ನಾನು ಇದನ್ನು ಡೈರೆಕ್ಟಾಗಿ ಹೇಳಬಲ್ಲೆ. ಏನು ಹೇಳಬಲ್ಲೆ ಅಂತಂದರೆ, ಅವರ ಸಂಬಂಧ ಸತತ 17 ವರ್ಷದ ಕೆಳಗಡೆ ನಾನು ಎಷ್ಟು ಚಿಕ್ಕವನಿದ್ದೆ ಸರ್. ಅವತ್ತಿಗಿದ್ದಿದ್ದು ರಾಜೀವನ್ಗೂ ಇವತ್ತಿಗಿದ್ದಿದ್ದು ರಾಜೀವನ್ಗೂ ಸ್ನೇಹಿತ ಹಾಗೇ ತುಂಬ ಅಜಗಜಾಂತರ ವ್ಯತ್ಯಾಸ ಇದೆ ಸರ್. ಸುದೀಪ್ ಸರ್ ಜನವರಿ 31ನೇ ತಾರೀಕಿಗೆ 28 ವರ್ಷ, ಸಾರಿ ಪ್ರಿಸೈಸ್, ಅಲ್ಲೇ ಪಕ್ಕದಲ್ಲಿದ್ದೀವಿ, 28 ವರ್ಷ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಳೀತಾರೆ ಸರ್. ಆ್ಯಂಡ್ ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಟರ್ಸ್ ಸರ್. ನನಗೆ ಗೊತ್ತಿರೋ ತುಂಬ ಕಮ್ಮಿ ಆ್ಯಕ್ಟರ್ಸ್ಗಳಲ್ಲಿ ಕ್ಯಾಮ್ರಾ ಲವ್ ಮಾಡೋ ಅಂಥ ಆ್ಯಕ್ಟರ್ ಸರ್ ಸುದೀಪ್ ಸರ್. ನಾವು ಕ್ಯಾಮ್ರಾನ ಲವ್ ಮಾಡಿ ಆ್ಯಕ್ಟ್ ಮಾಡಬೇಕು ಒಬ್ಬ ಆರ್ಟಿಸ್ಟಾಗಿ ಸರ್. ಕ್ಯಾಮ್ರಾ ಅವ್ರನ್ನ ಲವ್ ಮಾಡುತ್ತೆ ಸರ್, ಅದು ವಾಸ್ತವ್ಯ ನಿಜ. ಸೊ ಹಾಗಾಗಿ ಪ್ರಶಸ್ತಿಗಳು ಯಾವಾಗ ಬೇಕಾದ್ರೆ ಬರ್ಬೋದು ಸರ್. ಆವಾಗ ಸಾಯೋ ಟೈಮಲ್ಲಿ ಆಸ್ಕರ್ ಬರುತ್ತೆ ಸರ್ ಎಷ್ಟೋ ಜನಕ್ಕೆ ಸರ್, ಅದಲ್ಲ ವಿಚಾರ. ಬಟ್ ಒಂದು ಸ್ಟೇಟ್ ಅವಾರ್ಡ್ ಅಂತಂದರೆ 20 ವರ್ಷ, 28 ವರ್ಷ ಆದಮೇಲೆ ಒಂದು ಸ್ಟೇಟ್ ಅವಾರ್ಡ್ ಬರ್ತದೆ ಅಂತಂದರೆ, ನನಗೆ ಗೊತ್ತಿರೋ ಸುದೀಪ್ ಸರ್ ಅವತ್ತಿಂದನೂ ಸೇಮ್ ಕೆಲಸ ಮಾಡಿದ್ದಾರೆ ಸರ್. ಎಲ್ಲೋ ಒಂದು ಕಡೆ ರೆಕಗ್ನಿಷನ್ ಇನ್ನು ಅರ್ಲಿ ಇದ್ದಿದ್ರೆ ಸಕ್ಕದಾಗಿರೋದು ಅಂತ ಅನಿಸುತ್ತೆ ಸರ್. ಬೇರೆ ಏನಾದ್ರ ಮೇಲೆ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ದೆನ್ ಇದನ್ನು ತಗೊಂಡ್ರು ಅನ್ನೋದು ಯಾವುದೋ ವರ್ಕೌಟ್, ಯಾವುದೋ ಅವರ ವ್ಯಕ್ತಿತ್ವಕ್ಕಾಗಲಿ ಅವ್ರಿರೋವಂಥ ನೇಚರ್ಗಾಗಲಿ ಯಾವುದಕ್ಕೂ ಸಮ ಅಲ್ಲ. ಡೆಫಿನೆಟ್ಲಿ ಅವ್ರಿಗಿರೋವಂಥ ಗೌರವ ಆ ಜ್ಯೂರೀಸ್ ಮೇಲಾಗಲಿ ಗೌರ್ಮೆಂಟ್ ಮೇಲಾಗಲಿ ಅವ್ರಿಗೆ ಆಭಾರವಾದ ನಂಬಿಕೆ ಇದೆ ಸರ್. ನಾನು ಇದನ್ನು ಯಾವಾಗಲೂ ಹೇಳ್ತೀನಿ ಎಲ್ಲ ಹೊರಗಡೆ ಸರ್. ಅವ್ರು ಯಾವಾಗಲೂ ಹೇಳ್ಕೊಟ್ಟಿರೋದು ನಮಗೇನು ಗೊತ್ತಾ, ಯು ಶುಡ್ ಫಿಯರ್ ದ ಗೌರ್ಮೆಂಟ್ ಆ್ಯಂಡ್ ರೆಸ್ಪೆಕ್ಟ್ ದ ರೂಲ್ಸ್. ಇದನ್ನು ಹೇಳ್ಕೊಟ್ಟಿದ್ದಾರೆ ಸರ್. ಇದನ್ನೇ ಪ್ರಪಂಚದಡಿ ಎಲ್ಲ ಬೇರೆ ಕಡೆ ಮಾಡೋದು. ಗೌರ್ಮೆಂಟ್ಗೆ ಭಯ ಪಡಬೇಕು, ರೂಲ್ಸ್ಗೆ ರೆಸ್ಪೆಕ್ಟ್ ಮಾಡಬೇಕು. ಇಲ್ಲ, ಹಂಗಾಗಲ್ಲ ಸರ್. ಗೌರ್ಮೆಂಟ್ಗೆ ಆ್ಯಕ್ಚುಲಿ ಉಲ್ಟಾ. ನಾವು ಎಲ್ಲಿವರೆಗೂ ಅದನ್ನು ರೆಸ್ಪೆಕ್ಟ್ ಮಾಡ್ತೀವೋ ಅಲ್ಲಿವರೆಗೂ ಭಯ ಇರಬೇಕು ಅಂತ ಹೇಳ್ತಾರೆ. ಹಾಗೆ ಇವರಿಗೆ ಅವ್ರ ಕೆಲಸದ ಮೇಲೆ ಭಯ ಇದೆ ಸರ್. ಅವ್ರ ಕೆಲಸದ ಮೇಲೆ ಭಯ ಇದೆ. ಅವರು ಏನು ಸಿಗುತ್ತೋ ಬಿಡುತ್ತೆ ಸರ್. ಅವ್ರ ಕೆಲಸ ಶ್ರದ್ಧೆಯಿಂದ ಮಾಡ್ತಾರೆ. ಆ ಪ್ರಶಸ್ತಿ ಎಲ್ಲ ಬಂದು ಹೋಗ್ತಾ ಇರ್ಬೋದು. ಬಟ್ ಐ ಥಿಂಕ್ ಮ್ಯಾಕ್ಸ್ ಆದಮೇಲೆ ಅವರ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗಿದೆ. ಎಸ್, ಫೈನಲಿ ನೀವು ಹೇಳ್ತಾ ಇದ್ರಿ ಮನೇಲಿ ಸರ್ ನಾವು ಒಂದಿಷ್ಟು ತಗ್ಗೋ ಜಾಗದಲ್ಲಿ ತಗ್ಗಬೇಕು, ಆವಾಗ ಇನ್ನೂ ಚೆನ್ನಾಗಿ ಆಡ್ಬೋದಿತ್ತು ಅನ್ನೋವಂಥ ಆಟ ಇತ್ತು ಅಂತ. ಬಿಗ್ ಬಾಸ್ ಮನೆ ಜರ್ನಿ ನಂತರ ನಿಜ ಜೀವನದಲ್ಲಿ ಆ ಜರ್ನಿ ನಿಮಗೆ ಫೈನಲಿ ಎಷ್ಟು ಹೆಲ್ಪ್ಫುಲ್ ಆಯಿತು, ಈಗ ಹೆಂಗೆ ಪ್ಲ್ಯಾನ್ಸ್ ಇದೆ ಅನ್ನೋವಂಥದ್ದು? ಸರ್, ನನಗೆ ಬಿಗ್ ಬಾಸಿಂದ ಹೊರಗಡೆ ಬಂದಮೇಲೆ ರೆಕಗ್ನಿಷನ್ ಅಂತೂ ತುಂಬ ಚೆನ್ನಾಗೇ ಸಿಕ್ಕಿದೆ. ನನಗೆ ಯಾವಾಗಲೂ ಎಲ್ಲಿ ಸಿಕ್ಕಿದ್ರೂ ಒಂದೇ ಪ್ರಶ್ನೆ ಇರುತ್ತೆ ಸರ್. ಇದನ್ನೆಲ್ಲರೂ ಹೇಳ್ತಾರೆ, ರಾಜೀವ್ ನೀವು ಹೊರಗಡೆ ಬರೋವಂಥ ಕಂಟೆಸ್ಟೆಂಟ್ ಅಲ್ಲ, ಬಟ್ ಹೇಗೆ ಬಂದರೆ ಅಂತ ನಂಗೆ ಗೊತ್ತಿಲ್ಲ. ನಾನು ಹೆಮ್ಮೆಯಿಂದ ಹೇಳ್ಕೊಳ್ಬಲ್ಲೆ, ನಾನು ಹೊರಗಡೆ ಬಂದಮೇಲೆ ತುಂಬ ಸರಿ ನನಗೆ ಬಂದಿರೋ ಅಂಥ ಕಾಲ್ಸ್ ಆಗಲಿ ಎಲ್ಲ 55 ಇಯರ್ಸ್ ಅಬವ್ ಇರೋ ಅಂಥ ಅಮ್ಮಂದಿರ ಸ್ಥಾನದಲ್ಲಿ ಇರೋವಂಥ ವಿಮೆನ್ಸ್, ಹೆಣ್ಮಕ್ಳು 55 ದಾಟಿರೋರೇ ನಂಗೆ ಜಾಸ್ತಿ ಫೋನ್ ಮಾಡಿರೋರು. ಅಂದರೆ ನೀವು ಅರ್ಥ ಮಾಡ್ಕೊಬೋದು, ಅವರು ಒಬ್ಬ ಮಗನ್ನೋ ಒಬ್ಬ ಇನ್ಯಾರನ್ನೋ ಡೈರೆಕ್ಟಾಗಿ ನೋಡಿರ್ತಾರೆ ನನ್ನಲ್ಲಿ. ಸೊ ಆ ಥರದೊಂದು ಕನೆಕ್ಟಿವಿಟಿ ಸಿಗೋದು ತುಂಬ ಕಷ್ಟ ಸರ್. ಸೊ ಆ ಒಂದು ರೆಕಗ್ನೇಷನ್ ನಂಗೆ ಸಿಕ್ಕಿದೆ. ಹೊರಗಡೆ ಬಂದಮೇಲೂ ಕೂಡ ಅದನ್ನು ನಾನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದೀನಿ ಕೂಡ. ಒಬ್ಬ ವ್ಯಕ್ತಿತ್ವವಾಗಿರೋವಂಥ ಕ್ಯಾರೆಕ್ಟರ್, ಬಾಯ್ ನೆಕ್ಸ್ಟ್ ಡೋರ್ ಅಂತ ಏನಂತೀವಿ, ನಮ್ಮ ಪಕ್ಕದ ಮನೆ ಹುಡುಗ ಗುರು ಏನೋ ಅಂತ ಅನಿಸುತ್ತಲ್ಲ, ಆ ಥರದೊಂದು ವ್ಯಕ್ತಿತ್ವದಲ್ಲಿ ನಾನು ಇದ್ದೀನಿ. ಸಿನಿಮಾಗೆ ತುಂಬ ಹೆಲ್ಪ್ ಆಗಿದೆ. ಉಸಿರೇ ಸಿನಿಮಾ ಮಾಡಿದೆ. ಡೆಫಿನೆಟ್ಲಿ ಎಸ್, ಹಲವಾರು ಕಾರಣಗಳಿಂದ ಸಿನಿಮಾ ಹೋಗಲಿಲ್ಲ. ಬಟ್ ಬೇಗೂರು ಕಾಲೋನಿ ಮಾಡಿದ್ದೀನಿ. ಇನ್ನು 2 ಸಿನಿಮಾ ಲೈನಪ್ಪಲ್ಲಿದೆ. ಗೊತ್ತಿಲ್ಲ ಸರ್, ಪ್ರಯತ್ನ ಮಾಡ್ತಾನೇ ಇರ್ತೀನಿ. ಇದರ ಮಧ್ಯೆ CCL ಇದೆ. ಕೆಲವೊಂದಷ್ಟು ಜನಕ್ಕೋಸ್ಕರ ಅಥವಾ ಪ್ರೀತಿಗೋಸ್ಕರ ಮಾಡಿದ್ರೆ ಕೆಲವೊಂದಷ್ಟು ನನ್ನ ಬ್ರೆಡ್ ಆ್ಯಂಡ್ ಬಟರ್, ನನ್ನ ಊಟಕ್ಕೂ ಮಾಡಬೇಕಾಗತ್ತೆ. ಸೊ ದೇವರನ್ನ ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ರಾಜೀವ್. ಒಳ್ಳೆಯದಾಗಲಿ, ನಿಮ್ಗೆ ಒಂದಿಷ್ಟು ಒಳ್ಳೊಳ್ಳೆ ಅವಕಾಶಗಳು ಸಿಗಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಎಸ್, ಇದಿಷ್ಟು ಏನಂತಂದರೆ ಸದ್ಯಕ್ಕೆ ಬೇಗೂರು ಕಾಲೋನಿ ಸಿನಿಮಾವನ್ನು ಜನರಿಗೆ ತಲುಪಿಸೋದ್ರಲ್ಲಿ ಬ್ಯುಸಿ ಆಗೋದ್ರ ಜೊತೆಗೆ ಇಡೀ ಬಿಗ್ ಬಾಸ್ ಜರ್ನಿ ಬಗ್ಗೆ TV9 ಜೊತೆ ಮಾತನಾಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸುಶೀಲ್ ಕುಮಾರ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.